ಎಲ್ಲರಿಗೂ ನಮಸ್ಕಾರ. ರಸಾಯನಶಾಸ್ತ್ರ ಅಂದ್ರೆ ಒಂಥರ ಕಾಂಪ್ಲಿಕೇಟೆಡ್ ಕೋಡ್ ಭಾಷೆ ಥರ ಕಾಣಿಸುತ್ತೆ ಅಲ್ವಾ? ಆದರೆ ಚಿಂತೆ ಬೇಡ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಆ ಕೋಡ್ಗಳನ್ನು ಬ್ರೇಕ್ ಮಾಡಿ ಅದರ ಹಿಂದಿರೋ ಸಿಂಪಲ್ ಕಥೆಗಳನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅಬ್ಬಾ, ಈ ಪ್ರಶ್ನೆಗಳ ಲಿಸ್ಟ್ ನೋಡಿದ್ರೆ ಸ್ವಲ್ಪ ತಲೆ ಸುತ್ತಿದ ಹಾಗೆ ಆಗುತ್ತೆ ಅಲ್ವಾ? ಆದ್ರೆ ಗಾಬರಿ ಆಗ್ಬೇಕಾಗಿಲ್ಲ. ನೋಡೋಕೆ ಕಷ್ಟ ಅನ್ಸಿದ್ರೂ ಇದರ ಹಿಂದಿರೋ ಮೂಲಭೂತ ಐಡಿಯಾಗಳನ್ನ ನಾವು ಒಂದೊಂದಾಗೆ ತುಂಬಾ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆನೇ ಇದು. ರಸಾಯನಶಾಸ್ತ್ರವನ್ನ ಬರೀ ಪ್ರಾಬ್ಲಮ್ಸ್ ಥರ ನೋಡೋ ಬದಲು ಅದನ್ನ ಒಂದೊಂದು ಇಂಟ್ರೆಸ್ಟಿಂಗ್ ಕಥೆ ಥರ ನೋಡಿದ್ರೆ ಹೇಗೆ? ಸಾಧ್ಯನಾ? ಬನ್ನಿ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಈ ಕೆಮಿಕಲ್ ಸ್ಟೋರಿಗಳಲ್ಲಿರೋ 2 ಬೇಸಿಕ್ ಟೈಪ್ಸ್ ಬಗ್ಗೆ ಮಾತಾಡೋಣ. ಒಂದು, ವಸ್ತುಗಳು ಹೇಗೆ ಒಂದಕ್ಕೊಂದು ಸೇರ್ಕೊಳ್ತವೆ, ಇನ್ನೊಂದು ಅವು ಹೇಗೆ ಬೇರೆ ಬೇರೆ ಆಗ್ತವೆ ಅನ್ನೋದ್ರ ಬಗ್ಗೆ. ಸಂಯೋಗ ಕ್ರಿಯೆ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್. ಹೆಸರೇ ಹೇಳೋ ಹಾಗೆ ಇಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟಿಗೆ ಸೇರಿ ಒಂದೇ ಒಂದು ಹೊಸ ವಸ್ತುವಾಗಿ ಬದಲಾಗುತ್ತೆ. ಇದು ಹೇಗಪ್ಪ ಅಂದ್ರೆ, ನಾವು ಕೇಕ್ ಮಾಡಬೇಕಾದ್ರೆ ಹಿಟ್ಟು, ಸಕ್ಕರೆ, ಮೊಟ್ಟೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಕೊನೆಗೆ ನಮಗೆ ಸಿಗೋದು ಒಂದೇ ಒಂದು ಕೇಕ್. ಹಾಗೇನೇ ಇಲ್ಲೂ ಕೂಡ. ಇಲ್ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಸಂಯೋಗ ಮತ್ತು ವಿಭಜನೆ ಕ್ರಿಯೆಗಳು ಇವೆರಡೂ ಒಂದಕ್ಕೊಂದು ಪಕ್ಕಾ ಆಪೋಸಿಟ್. ಒಂದು ಕಟ್ಟೋ ಕೆಲಸ ಮಾಡಿದ್ರೆ ಇನ್ನೊಂದು ಒಡೆಯೋ ಕೆಲಸ ಮಾಡುತ್ತೆ. ಸಂಯೋಗದಲ್ಲಿ ಎ ಮತ್ತು ಬಿ ಸೇರಿ ಎ ಬಿ ಆಗುತ್ತೆ. ಆದರೆ ವಿಭಜನೆಯಲ್ಲಿ ಎ ಬಿ ಒಡೆದು ಎ ಮತ್ತು ಬಿ ಆಗಿ ಬೇರೆಯಾಗುತ್ತೆ. ಸಿಂಪಲ್ ಅಲ್ವಾ? ಸರಿ, ಮುಂದೆ ಹೋಗೋಣ. ಈಗ ಇನ್ನೊಂದು ಸ್ವಲ್ಪ ಡ್ರಾಮಾ ಇರೋ ರಿಯಾಕ್ಷನ್ ನೋಡೋಣ. ಇಲ್ಲಿ ಎಲಿಮೆಂಟ್ಸ್ ಜಾಗಕ್ಕೋಸ್ಕರ ಫೈಟ್ ಮಾಡ್ತವೆ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ಹೇಗಪ್ಪ ಅಂದ್ರೆ, ಒಂದು ಕ್ರಿಕೆಟ್ ಟೀಮ್ನಲ್ಲಿ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಬಂದು ಇನ್ನೊಬ್ಬ ಪ್ಲೇಯರ್ನ ಜಾಗ ತಗೊಳ್ಳೋ ಥರ. ಕೆಮಿಸ್ಟ್ರಿಲೂ ಅಷ್ಟೇ, ಹೆಚ್ಚು ಪವರ್ಫುಲ್ ಆಗಿರೋ ಎಲಿಮೆಂಟ್ ಕಡಿಮೆ ಪವರ್ಫುಲ್ ಆಗಿರೋ ಎಲಿಮೆಂಟ್ನ ಅದರ ಜಾಗದಿಂದ ಹೊರಗೆ ತಳ್ಳುತ್ತೆ. ಸರಿ, ನಮ್ಮ ಪ್ರಶ್ನೆ ಪತ್ರಿಕೆಯಿಂದಲೇ ಒಂದು ಉದಾಹರಣೆ ತಗೊಳ್ಳೋಣ. ಈ ರಿಯಾಕ್ಷನ್ ನೋಡಿ. ಇಲ್ಲಿ ಐರನ್ ಸಲ್ಫೇಟ್ FeSO4 ಜೊತೆ ಕಾಪರ್ Cu ರಿಯಾಕ್ಟ್ ಆಗ್ತಿದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ತಾಮ್ರ ಕಬ್ಬಿಣವನ್ನ ಅದರ ಜಾಗದಿಂದ ತಳ್ಳೋಕೆ ಟ್ರೈ ಮಾಡ್ತಿದೆ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಈ ರಿಯಾಕ್ಷನ್ ನಿಜವಾಗ್ಲೂ ಆಗತ್ತಾ? ಸುಮ್ನೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮುಗೀತಾ? ಅಥವಾ ಇದಕ್ಕೂ ಏನಾದ್ರೂ ರೂಲ್ಸ್ ಇದೆಯಾ? ಖಂಡಿತ ಇದೆ. ಇಲ್ಲೊಂದು ಇಂಪಾರ್ಟೆಂಟ್ ರೂಲ್ ಇದೆ. ಅದೇನೆಂದ್ರೆ, ಕೆಲವು ಮೆಟಲ್ಸು ரொம்ப ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಕ್ರಿಯಾಶೀಲವಾಗಿರುತ್ತೆ. ಈ ಜಾಸ್ತಿ ಆಕ್ಟಿವ್ ಇರೋ ಮೆಟಲ್ಲು ಕಡಿಮೆ ಆಕ್ಟಿವ್ ಇರೋ ಮೆಟಲ್ನ ಈಸಿಯಾಗಿ ಅದರ ಜಾಗದಿಂದ ಗೆಟ್ ಔಟ್ ಅಂತ ಹೇಳಿ ಕಳಿಸ್ಬಿಡುತ್ತೆ. ನಮ್ಮ ಪಜಲ್ ಸಾಲ್ವ್ ಮಾಡಕ್ ಬೇಕಾಗಿರೋ ಕ್ಲೂ ಇಲ್ಲಿದೆ ನೋಡಿ. ಕೆಮಿಸ್ಟ್ರಿ ವರ್ಲ್ಡ್ನಲ್ಲಿ ಐರನ್ ಅಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಜಾಸ್ತಿ ಪವರ್ಫುಲ್, ಅಂದ್ರೆ ಹೆಚ್ಚು ಕ್ರಿಯಾಶೀಲ. ಹಾಗಾದ್ರೆ ಏನಾಯ್ತು? ತಾಮ್ರ ಕಬ್ಬಿಣಕ್ಕಿಂತ ವೀಕ್ ಅಲ್ವಾ? ಸೊ ವೀಕ್ ಆಗಿರೋ ತಾಮ್ರಕ್ಕೆ ಸ್ಟ್ರಾಂಗ್ ಆಗಿರೋ ಕಬ್ಬಿಣವನ್ನ ಅದರ ಜಾಗದಿಂದ ತಳ್ಳೋಕೆ ಆಗಲ್ಲ. ಸಿಂಪಲ್. ಅಂದ್ರೆ ನಾವು ಮೊದ್ಲು ನೋಡಿದ ರಿಯಾಕ್ಷನ್ ನಡೆಯೋದೇ ಇಲ್ಲ. ಇದುವರೆಗೂ ರಿಯಾಕ್ಷನ್ ಟೈಪ್ಸ್ ನೋಡಿದ್ವಿ. ಈಗ ಅದನ್ನ ಸರಿಯಾಗಿ ಬರೆಯೋದು ಹೇಗೆ ಮತ್ತೆ ಆ ಸಮೀಕರಣಗಳು ನಮ್ಗೆ ಇನ್ನೂ ಏನೇನ್ ಮಾಹಿತಿ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಈ ಸಮೀಕರಣಗಳು ನಮ್ಗೆ ಶಕ್ತಿಯ ಬಗ್ಗೆನೂ ಹೇಳುತ್ತೆ. ಕೆಲವು ರಿಯಾಕ್ಷನ್ಸ್ ನಡೆದಾಗ ಹೀಟ್ ಅಥವಾ ಲೈಟ್ ರೂಪದಲ್ಲಿ ಎನರ್ಜಿ ಹೊರಗೆ ಬರುತ್ತೆ. ಇದನ್ನೇ ನಾವು ಬಹಿರುಷ್ಣಕ ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೆಯೋದು. ರಾಸಾಯನಿಕ ಸಮೀಕರಣಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಬೇಸಿಕ್ ಸೈನ್ಸ್ ರೂಲ್ ಇದೆ. ಯಾವುದೇ ರಿಯಾಕ್ಷನ್ನಲ್ಲಿ ಆಟಮ್ಸ್ ಹೊಸದಾಗಿ ಹುಟ್ಕೊಳ್ಳೋದು ಇಲ್ಲ, ಸಾಯೋದು ಇಲ್ಲ. ಜಸ್ಟ್ ಅವುಗಳ ಜಾಗ ಮಾತ್ರ ಅದಲು ಬದಲಾಗುತ್ತೆ ಅಷ್ಟೇ. ಬನ್ನಿ 54ನೇ ಪ್ರಶ್ನೆಯಲ್ಲಿರೋ ಈ ಸಮೀಕರಣವನ್ನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್. ಮೊದಲು ಈ ಕ್ವೆಶನ್ ಬರ್ಕೊಳ್ಳಿ. ಈಗ ಆರೋಮಾರ್ಕ್ನ ಎರಡೂ ಕಡೆ ಇರೋ ಆಟಮ್ಸ್ ಎಷ್ಟು ಅಂತ ಲೆಕ್ಕ ಹಾಕೋಣ. ಲೆಫ್ಟ್ ಸೈಡ್, ರೈಟ್ ಸೈಡ್. ನೋಡಿ, ರೈಟ್ ಸೈಡಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಜಾಸ್ತಿ ಇದೆ. ಇದನ್ನ ಸರಿ ಮಾಡೋಕೆ ನಾವು ನೀರು ಅಂದ್ರೆ H2O ಮುಂದೆ ಒಂದು 2 ಹಾಕ್ತೀವಿ ಅಷ್ಟೇ. ನೋಡಿ, ಈಗ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಯ್ತು. ವಾವ್! ಈಗ ನೋಡಿ, ಸರಿದೂಗಿಸಿದ ಸಮೀಕರಣದ ಎರಡೂ ಕಡೆಯೂ 4 ಹೈಡ್ರೋಜನ್ ಆಟಮ್ಸ್ ಇದೆ. ಲೆಫ್ಟ್ ಸೈಡ್ 2 × 2 ಅಂದ್ರೆ 4, ರೈಟ್ ಸೈಡ್ 2 + 2 ಅಂದ್ರೆ 4. ಪರ್ಫೆಕ್ಟ್ ಬ್ಯಾಲೆನ್ಸ್ ಅಲ್ವಾ? ಸರಿ, ಈ ಎಲ್ಲ ಕಾನ್ಸೆಪ್ಟ್ಸು ಬರೀ ಬುಕ್ನಲ್ಲಿರೋದಲ್ಲ, ನಮ್ಮ ಸುತ್ತಮುತ್ತ ಈ ಕ್ಷಣದಲ್ಲೂ ನಡೀತಾನೇ ಇವೆ. ನಾವು ಉಸಿರಾಡೋ ಗಾಳಿಯಲ್ಲಿ, ಅಡಿಗೆ ಮಾಡುವಾಗ, ಮೊಬೈಲ್ ಚಾರ್ಜ್ ಆಗುವಾಗ. ಒಂದ್ಸಲ ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಈ ಥರದ ಯಾವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರ್ಬೋದು?